ಚಿತ್ರ ಮುಗಿದ ಕೂಡ್ಲೆ ಇರು ಇರು ಏನಾಯ್ತಲ್ಲಿ ಅನ್ನೋ ಪ್ರಶ್ನೆ ಬಂದು ಇಮಿಡಿಯೇಟ್ ಆಗಿ ಇದನ್ನ ಇನ್ನೊಮ್ಮೆ ನೋಡಿ ಅರ್ಥ ಮಾಡ್ಕೋಬೇಕು ಅನ್ನೋ ಆಸೆಯನ್ನ ಒಂದು ಚಿತ್ರ ಹುಟ್ಟಿಸಿದ್ರೆ ಅದಕ್ಕಿಂತ ಆ ಚಿತ್ರಕ್ಕೆ ದೊಡ್ಡ ಗೆಲುವು ಏನಿದೆ. ಹಾಗೆ ಮಾಡಿದ್ದ ಚಿತ್ರ ದಿಂಜಿತ್ ಅಯತ್ತನ್ ಅವರ ಈಕೋ. ಬಾಹುಲ್ ರಮೇಶ್ ಈ ಚಿತ್ರದ ಬರಹಗಾರನೇ, ಈ ಚಿತ್ರದ ಡಿಒಪಿ ಕೂಡ. ಒಂದು ಲೀಥಲ್ ಕಾಂಬಿನೇಷನ್ ಅದು, ಎಸ್ಪೆಷಲಿ ಈ ಚಿತ್ರಕ್ಕೆ. ಯಾಕಂದ್ರೆ ಲೊಕೇಶನ್ಸ್, ಅದಕ್ಕೆ ತಕ್ಕಂತೆ ವಿಜುವಲ್ಸ್, ಅದಕ್ಕೆ ತಕ್ಕಂತೆ ಬರವಣಿಗೆ, ಅದಕ್ಕೆ ತಕ್ಕಂತೆ ಕಥೆಯ ಹಂದರಗಳು ಎಲ್ಲವೂ ಅದ್ಭುತವಾಗಿ ಕೂಡಿಕೊಂಡಿರುವ, ಹೆಣೆದುಕೊಂಡಿರುವ ಚಿತ್ರ ಇದು. ದಿಂಜಿತ್ ಹಾಗೂ ಬಾಹುಲ್ ಅವರ ಕಾಂಬಿನೇಷನ್ ನಲ್ಲಿ 2024ರಲ್ಲಿ ಬಂದ ಕಿಷ್ಕಿಂಧ ಕಾಂಡಂ ಚಿತ್ರವನ್ನ ನಾನು ಇನ್ನೂ ನೋಡಿಲ್ಲ ಅನ್ನೋ ಕೋಪ ನನ್ನ ಮೇಲೆ ನನಗೆ ಇದೆ. ಆ ಚಿತ್ರ ಕೂಡ 2 hours 5 minutes, ಈಕೋ ಕೂಡ ಹೆಚ್ಚು ಕಡಿಮೆ 2 hours 5 minutes ಆ ರೇಂಜ್ ನಲ್ಲೇ ಇದೆ. ಬೈ ದಿ ವೇ, ಈಕೋ ನೆಟ್ಫ್ಲಿಕ್ಸ್ ನಲ್ಲಿ ಇದೆ. ಕಿಷ್ಕಿಂಧ ಕಾಂಡಂ, ಕೇರಳ ಕ್ರೈಮ್ ಫೈಲ್ ಸೀಸನ್ 2, ಈಕೋ, ಈ ಮೂರು ಸೇರಿ ಆಗಿದೆ ಇವರ ಅನಿಮಲ್ ಟ್ರಿಲಜಿ. ಲೊಕೇಶನ್ ಅಂತ ಹೇಳದ್ನಲ್ಲ, ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿರುವ ಒಂದು ದಟ್ಟವಾದ ಕಾಡು. ಅಲ್ಲಿರುವ ಒಂದು ಬೆಟ್ಟದ ಮೇಲೆ ಇರುವುದು ಒಂದೇ ಒಂದು ಮನೆ. ಆ ಮನೆಯಲ್ಲಿ ಇರುವುದು ಒಬ್ಬಳೆ ಹೆಂಗಸು, ವಯಸ್ಸಾದ ಮಿಲಾತಿ. ಈಗ 60 ದಾಟಿದೆ ಅಂತ ಅಂದ್ಕೊಳ್ಳಿ. ಅವರ ಸಣ್ಣ ವಯಸ್ಸಿನಲ್ಲೇ, ಮೇ ಬಿ 20s ನಲ್ಲಿ ಮಲೇಷ್ಯಾದಿಂದ ಕೇರಳಗೆ ಬಂದು ನೆಲೆಸಿದ್ದಾರೆ. ಮಿಲಾತಿಯ ಮಕ್ಕಳು ಬೇರೆ ಊರಿನಲ್ಲಿ, ಬೇರೆ ದೇಶದಲ್ಲಿ ಇದ್ದಾರೆ. ಅಮ್ಮ ಮಾತ್ರ ಇಲ್ಲಿದ್ದಾರೆ. ಮಕ್ಕಳು ಒಬ್ಬ ಹುಡುಗನಿಗೆ, ಪಿಯೂಸ್ ಅನ್ನೋ ಒಬ್ಬ ಹುಡುಗನಿಗೆ ಸಂಬಳ ಕೊಟ್ಟು ಅಮ್ಮನನ್ನ ನೋಡ್ಕೋ ಅಂತ ಕೇರ್ ಟೇಕರ್ ಆಗಿ ಇಟ್ಟಿದ್ದಾರೆ. ಪಿಯೂಸ್ಗೆ ಒಂದು 20s ಇರಬಹುದು ಅಂತ ಅನ್ಕೊಳ್ಳಿ. ಈಕೋ ಚಿತ್ರದ ಟ್ಯಾಗ್ ಲೈನೇ ಫ್ರಮ್ ದಿ ಇನ್ಫೈನೈಟ್ ಕ್ರಾನಿಕಲ್ಸ್ ಆಫ್ ಕುರಿಯಚ್ಚನ್. ಸರಿ, ಕುರಿಯಚ್ಚನ್ ಯಾರು? ಮಿಲಾತಿ ಗಂಡ ಕುರಿಯಚ್ಚನ್ನ? ಸರಿ, ಹಾಗಾಗಿದ್ರೆ ಈ ಕುರಿಯಚ್ಚನ್ ಈಗ ಎಲ್ಲಿ? ಕುರಿಯಚ್ಚನ್ ಒಬ್ಬ ಡಾಗ್ ಟ್ರೈನರ್, ಡಾಗ್ ಬ್ರೀಡರ್. ಮಲೇಷ್ಯಾದಿಂದ ನಾಯಿಗಳನ್ನ ತಂದು ಇಲ್ಲಿ ಬ್ರೀಡ್ ಮಾಡಿದಾನೆ ಅನ್ನೋದೇ ಇವನ ಪಾಪ್ಯುಲಾರಿಟಿಗೆ ಒಂದು ದೊಡ್ಡ ಕಾರಣ. ಕುರಿಯಚ್ಚನ್ ಎಲ್ಲಿ ಅಂತಲೇ ಈ ಚಿತ್ರ ಶುರುವಾಗುವುದು. ಮೋಹನ್ ಪೋತನ್ ಅನ್ನೋ ವ್ಯಕ್ತಿ ತನ್ನ ನಾಯಿಯನ್ನ ಹಿಡ್ಕೊಂಡು ಕುರಿಯಚ್ಚನ್ನ ಹುಡ್ಕೊಂಡು ಬರ್ತಾನೆ, ತನ್ನ ನಾಯಿಯನ್ನ ಬ್ರೀಡ್ ಮಾಡಿಸೋಕೆ. ಆದ್ರೆ ಕುರಿಯಚ್ಚನ್ ಎಲ್ಲಿ ಅಡಗಿದ್ದಾನೆ? ಮೋಹನ್ ಪೋತನ್ ಬಂದದ್ದು ಅದೇ ಕೆಲಸಕ್ಕೇನಾ? ಕೇರಳ ಪೊಲೀಸ್ ಕುರಿಯಚ್ಚನ್ನ ಯಾಕೆ ಹುಡುಕ್ತಾ ಇದ್ದಾರೆ? ಕೊನೆಗೆ ಕುರಿಯಚ್ಚನ್ ಸಿಕ್ನೋ ಇಲ್ವೋ? ಇದೇ ಈ ಕಥೆಯ ಒಂದು ಹೈ ಲೆವೆಲ್ ಐಡಿಯಾ. ಈ ಚಿತ್ರದ ಮೇಜರ್ ಟೈಮ್ ಪೀರಿಯಡ್ 1980s, ಒಂದು ಎಪಿಸೋಡ್ ಮಾತ್ರ 1940s ನಲ್ಲಿ ನಡೆಯುತ್ತೆ. ಕುರಿಯಚ್ಚನ್ ಪಾತ್ರಕ್ಕೂ ಈ ಚಿತ್ರಕ್ಕೂ ಮಿಸ್ಟ್ರಿಯನ್ನ ತರೋದಕ್ಕೆ ಸಾಕಷ್ಟು ಎಲಿಮೆಂಟ್ಸ್ ನ ಆಡ್ ಮಾಡಿದ್ದಾರೆ. ನಕ್ಸಲ್ಸ್ ಅನ್ನೋದು, ಕುರಿಯಚ್ಚನ್ ಎಷ್ಟು ಜನರನ್ನ ಹೇಗೆಲ್ಲ ಸಾಯಿಸಿದಾನೆ ಅಂತ ಉಪಕಥೆಗಳು ಬರೋದು, ಜಪಾನ್ ಮಲೇಷ್ಯಾನ ಕ್ಯಾಪ್ಚರ್ ಮಾಡಬೇಕು ಅಂತಿದ್ದ ಸಮಯ, ಬ್ಲ್ಯಾಕ್ ಮ್ಯಾಜಿಕ್, ಮಿಲಾತಿಗೆ ಈಗ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಇವೆಲ್ಲವೂ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಮಿಸ್ಟ್ರಿಯನ್ನ ಬಿಲ್ಡ್ ಮಾಡ್ತಲೇ ಹೋಗ್ತಾರೆ. ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡದೆ, ಯಾವ ಉಪಕಥೆಯನ್ನು ಸರಿಯಾಗಿ ಕ್ಲೋಸ್ ಮಾಡದೆ. ಇನ್ಫ್ಯಾಕ್ಟ್ ಈ ಚಿತ್ರವೂ ಹಾಗೇನೆ, ಇದರ ಅಂತ್ಯ ಕೂಡ ಒಂದು ಪ್ರಾಪರ್ ಕ್ಲೋಸರ್ ಅಲ್ಲ, ಸ್ವಲ್ಪ ಓಪನ್ ಎಂಡಿಂಗ್. ಅದು ಪ್ರೇಕ್ಷಕರ ಕಲ್ಪನೆಗೆ ಬಿಟ್ಬಿಡ್ತಾರೆ. ಮಿಸ್ಟ್ರಿಗೆ ಅವೆಲ್ಲವೂ ಅಂದ್ರೆ, ಥ್ರಿಲ್ಲಿಗೆ ನಾಯಿಗಳಿವೆ. ನಾಯಿಗಳಿಂದ ಮಾಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ತೋರಿಸಿಕೊಡೋ ಚಿತ್ರ ಈಕೋ. ಕುರಿಯಚ್ಚನ್ ರಾಜ, ಅವನು ಟ್ರೇನ್ ಮಾಡಿರೋ ಈ ನಾಯಿಗಳೇ ಅವನ ಸೈನ್ಯ. ಅವನನ್ನ ತಲುಪಬೇಕು ಅಂದ್ರೆ ಈ ನಾಯಿಗಳನ್ನ ದಾಟಿಯೇ ಹೋಗ್ಬೇಕು. ಈ ರೀತಿಯ ಒಂದು ಪ್ಲಾಟ್ ನ, ಅದಕ್ಕೆ ತಕ್ಕ ಸ್ಕ್ರೀನ್ ಪ್ಲೇನ ಈ ಬರಹಗಾರ ನಿರ್ದೇಶಕನ ಜೋಡಿ ಹೇಗಾದ್ರೂ ಯೋಚನೆ ಮಾಡ್ತು. ಅದನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋ ಧೈರ್ಯ ಇವರಿಗೆ ಹೇಗೆ ಬಂತು ದೇವರೇ ಬಲ್ಲ. ನಾಯಿಗಳು ಥ್ರಿಲ್ ಅನ್ನ ಆಡ್ ಮಾಡುತ್ತವೆ, ಅದರ ಜೊತೆಗೆ ಒಂದು ಅದ್ಭುತವಾದ ರೂಪಕವಾಗೂ ಕೆಲಸ ಮಾಡುತ್ತೆ. ಈ ಚಿತ್ರದಲ್ಲಿ ಬರುವ 2 ಪಾತ್ರಗಳನ್ನ ನಾಯಿಗಳಿಗೆ ಹೋಲಿಸಿದ್ದಾರೆ. ನಾಯಿಗಳ ಮೂಲಕ ಒಂದು ಪವರ್ಫುಲ್ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ರಕ್ಷಣೆಗೂ ಬಂಧನಕ್ಕೂ ಇರುವ ಅಂತರವೇನು ಅನ್ನೋದು. ಚಿತ್ರವನ್ನ ನೋಡುವಷ್ಟು ಸಮಯ ಮುಂದೇನಾಗತ್ತೆ ಅನ್ನೋ ಕುತೂಹಲವಾಗ್ಲಿ ಆತುರವಾಗ್ಲಿ ಇರುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಚಿತ್ರವನ್ನ ನೋಡಿ ಆದ ಮೇಲೆ ಇದನ್ನ ಮತ್ತೊಮ್ಮೆ ನೋಡಿ ಇಮಿಡಿಯೇಟ್ ಆಗಿ ಎಲ್ಲವನ್ನು ಡಿಕೋಡ್ ಮಾಡಬೇಕು ಅನ್ನೋ ಆಸೆ ಕೂಡ ಬರುತ್ತೆ. 2-3 ಮೈನರ್ ರಿವೀಲ್ಸ್, 2 ಮೇಜರ್ ರಿವೀಲ್ಸ್ ಇವೆ. ವಾಹ್ ಅನ್ಸತ್ತೆ. ಈ ಚಿತ್ರವನ್ನ ನೋಡುವಾಗೆ ನಮ್ಗೆ ಗೊತ್ತು ರಿವೀಲ್ಸ್ ಇರತ್ತೆ ಅಂತ. ಆ ಎಕ್ಸ್ಪೆಕ್ಟೇಷನ್ ಮೇಲೆ ಕೂಡ ಇವರು ನಮ್ಮನ್ನ ಇಂಪ್ರೆಸ್ ಮಾಡ್ತಾರಲ್ಲ. ಕಥೆಯಲ್ಲಿ, ಚಿತ್ರಕಥೆಯಲ್ಲಿ ಇರುವ ಆ ಹಿಡಿತ, ಲೊಕೇಶನ್ಸ್ ನಲ್ಲಿ, ನಟನೆಯಲ್ಲಿ ಇರುವ ಆ ನೈಜತೆ,
ಮುಜೀಬ್ ಮಜೀದ್ ಅವರ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್. ಈ ಮಿಸ್ಟ್ರಿ ಥ್ರಿಲ್ಲರ್ಗೆ ತಕ್ಕಂತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇದೆ ಅಂತ ಗೊತ್ತು, ಅದರ ಪ್ರಭಾವ ನಮಗೆ ಗೊತ್ತಾಗ್ತಾ ಇದೆ, ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಯಲ್ಲಿ ಮಾತ್ರ ಒಂದು ಹೆಜ್ಜೆ ಮುಂದೆ ಇಟ್ಟು ನಮ್ಮ ಮುಂದೆ ಬರುವುದು ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸರಿಯಾದ ಸಮಯದಲ್ಲಿ ಗಂಭೀರವಾಗಿ. ಈ ಚಿತ್ರದಲ್ಲಿ ನನಗೆ ವರ್ಕ್ ಆಗದೆ ಇದ್ದದ್ದನ್ನ ಕೂಡ ಮೇಜರ್ ಮೈನರ್ ಅಂತ ನೋಡೋಣ. ಮೈನರ್ ಅಂತ ನೋಡಿದಾಗ ಈ ಚಿತ್ರದಲ್ಲಿ ಒಂದೇ ಒಂದು ಫೈಟ್ ಇದೆ, ಅದು ತುಂಬಾ ಲಾಂಗ್ ಅಂತ ಅನ್ನಿಸ್ತು ನನಗೆ, ಕನ್ವಿನ್ಸಿಂಗ್ ಆಗಿ ಇರ್ಲಿಲ್ಲ. ಆ, ಒಂದು ಪಾತ್ರ, ಮುಖ್ಯವಾದ ಪಾತ್ರ ಆ ಫೈಟ್ ನಲ್ಲಿ ಭಾಗಿಯಾಗಿರುತ್ತೆ. ಆ ಪಾತ್ರವು ಕೂಡ ಸ್ವಲ್ಪ ಅದರ ಕ್ಯಾರೆಕ್ಟರ್ ಇಂದ ಹೊರಗೆ ಹೋಗಿ ಫೈಟ್ ಮಾಡುತ್ತೇನೋ ಅಂತ ಅನ್ನಿಸ್ತು. ಮೈನರ್ ಅಂತ ನೋಡಿದಾಗ ಮಿಲಾತಿಯ ಮಗನ ಒಂದು ದೃಶ್ಯ ಬರುತ್ತೆ. ಆ ದೃಶ್ಯವು ಕಥನಕ್ಕಿಂತ ಹೆಚ್ಚು ಕಾರಣಕ್ಕಾಗೆ ಬರೆದ ಹಾಗಿತ್ತು. ಮತ್ತೆ ಮೈನರ್ ಅಂತ ನೋಡಿದಾಗ ಪಿಯೂಸ್ಗೆ ಒಂದು ಬ್ಯಾಕ್ ಸ್ಟೋರಿಯನ್ನ ಇಟ್ಟಿದ್ದಾರೆ, ಅದು ಒಂದು ಮೊನೊಲಾಗ್ ನಲ್ಲಿ ಬಂದ್ಬಿಡುತ್ತೆ. ಅದರ ಪ್ಲೇಸ್ಮೆಂಟ್ ಹಾಗೂ ಆ ಬ್ಯಾಕ್ ಸ್ಟೋರಿನೇ ಸ್ವಲ್ಪ ರೆಗ್ಯುಲರ್ ಅಂತ ಅನ್ನಿಸ್ತು. ಮೇಜರ್ ಅಂತ ನೋಡೋದಾದ್ರೆ ನನಗೆ ಒಂದು ಮಾತ್ರ ಮೇಜರ್ ಆಗಿ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ವರ್ಕ್ ಆಗ್ಲಿಲ್ಲ. ಅದು ಏನು ಅಂದ್ರೆ ಸೌರಭ್ ಸಚ್ದೇವ ಅವರ ಕಾಸ್ಟಿಂಗ್ ಕುರಿಯಚ್ಚನ್ ಪಾತ್ರಕ್ಕೆ. ಅವರನ್ನ ಕುರಿಯಚ್ಚನ್ ಅಂತ ಒಪ್ಕೊಳ್ಳೋಕೆ ನನಗೆ ತುಂಬಾ ಕಷ್ಟ ಆಯ್ತು. ತುಂಬಾ ಔಟ್ ಆಫ್ ಪ್ಲೇಸ್ ಅನ್ಸ್ತಲೇ ಇತ್ತು. ಪಿಯೂಸ್ ಆಗಿ ಪ್ರದೀಪ್ ಸಂದೀಪ್ ಎಕ್ಸಲೆಂಟ್, ಮಿಲಾತಿ ಆಗಿ ಬಿಯಾನಾ ಮೋಮಿನ್ ಕೂಡ. ಎಲ್ಲ ದೊಡ್ಡ ಚಿಕ್ಕ ಪಾತ್ರಗಳು ಏನ್ರಿ ಮಾಡ್ತಾರೆ. ಒಟ್ನಲ್ಲಿ ನೀವು ಇದನ್ನ ರಿವ್ಯೂ ಅಂತನಾದ್ರೂ ನೋಡಿ ಅಥವಾ ಎಕೋಗೆ ನನ್ನ ರೆಕೋ ಅಂತನಾದ್ರೂ ನೋಡಿ, ಚಿತ್ರವನ್ನ ನೋಡಿ, ನೆಟ್ಫ್ಲಿಕ್ಸ್ ನಲ್ಲಿ ಇದೆ. ನೀವು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನನ್ನಿಸ್ತು ಎಕೋ ಬಗ್ಗೆ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ನಾನು ಈಗ ಹೇಗಾದ್ರೂ ಟೈಮ್ ಮಾಡಿಕೊಂಡು ಕಿಷ್ಕಿಂಧ ಕಾಂಡಂನ ನೋಡ್ಬೇಕು.